ಸಂಜೆಗೆ ಉಳಿಕೆಯವರೆಲ್ಲ ಬರಬೇಕು ಅಂತಾನೆ ಇದರಲ್ಲಿ ರಿಂಗ್ ಲೀಡರ್ ಒಬ್ಬ ಇರ್ತಾನಲ್ಲ ಅವನೇನು ಮಾಡ್ತಾನೆ ಆ ಕಂಬಳಿ ಹೊಚ್ಕೊಂಬರ್ಬೇಕಾದ್ರೆ ಒಂದು ದೊಡ್ಡದೊಂದು ಮಚ್ಚು ತೊಗೊಂಡು ಕಂಕ್ಳಲ್ಲಿ ಇಟ್ಕೊಂಬಂದಿರ್ತಾನೆ. ಇವನು ಅಟೆಂಡೆನ್ಸ್ ಇರಬೇಕಾದ್ರೆ ಯಾಕೋ ಏನೋ ನೀನು 3 ದಿವಸದಿಂದ ತಪ್ಪಿಸ್ಕೊಂಡಿದ್ಯಾ ಅಂತ ಈತ 3 ದಿವಸ ಅವನು ಆಬ್ಸೆಂಟ್ ಆಗಿರ್ತಾನೆ. ಕೇಳಿದಾಗ ಅವನು ಕಂಬಳಿ ಹಿಂಗೆ ಎತ್ತಿ ತೆಗೆದು ಬಿಸಾಕಿದ್ದಾನೆ, ಬಂದು ಮಚ್ಚಿನಲ್ಲಿ ಕತ್ತರಿಸಾಕ್ಬಿಡ್ತಾನೆ, 2 ತುಂಡು ಮಾಡಾಕ್ಬಿಡ್ತಾನೆ, ತಲೆನೇ ಎಗರಿಸ್ಬಿಡ್ತಾನೆ. ಸಬ್ ಇನ್ಸ್ಪೆಕ್ಟರ್ನ ಪೊಲೀಸ್ ಸ್ಟೇಷನಲ್ಲೇ ಕೊಂದುಬಿಡ್ತಾನೆ. ನೋಡಿ, ಈ ದಂಡುಪಾಳ್ಯ ಇದು ಹೊಸಕೋಟೆ ತಾಲೂಕಿನ ಪಕ್ಕ ಇರೋ ಒಂದು ಸ್ಮಾಲ್ ಹ್ಯಾಮ್ಲೆಟ್ ವಿಲೇಜ್. ಈ ದಂಡುಪಾಳ್ಯದ ವಿಲೇಜಿಗೆ ಹೆಸರು ಬಂದಿದ್ದೇನೆಂದರೆ, ಮೈಸೂರು ಮಹಾರಾಜರು ಒಂದು ಸರ್ತಿ ಸೈನಿಕರೊಡನೆ ದಂಡೆತ್ತಿ ಕೃಷ್ಣಗಿರಿ ಕಡೆಗೆ ಹೋಗ್ಬೇಕಾದ್ರೆ ಹಾಲ್ಟ್ ಬಂದು ಹೊಸಕೋಟೆ ಬಿಟ್ಟು ಒಂದು 4-5 ಕಿಲೋಮೀಟರ್ ಆಚೆ ಪೂರ್ವಕ್ಕೆ ಒಂದು ಹಳ್ಳಿ ಇರುತ್ತೆ. ಹಳ್ಳಿ ಒಳಗೆ ಆ ಜಾಗದಲ್ಲಿ ಕ್ಯಾಂಪ್ ಮಾಡ್ತಾರೆ, ಅಲ್ಲಿ ಉಳ್ಕೊಳ್ತಾರೆ. ಅಲ್ಲೇ ಟೆಂಟ್ಗಳಾಕಿ ಪಿಚ್ ಮಾಡಿ ಆ ಮೈಸೂರು ಮಹಾರಾಜರ ದಂಡು ಅಂದರೆ ಸೈನ್ಯ, ಆ ಸೈನ್ಯ ಅಲ್ಲಿ ಉಳ್ಕೊಳುತ್ತೆ. ಹಾಗಾಗಿ ಆ ಊರಿಗೆ ದಂಡುಪಾಳ್ಯ ಅಂತ ಹೆಸರಾಗುತ್ತೆ. ಸೊ ಇದು ಈ ಹೆಸರು ಬರೋದಕ್ಕೆ ಕಾರಣ. ಅಲ್ಲಿ ಬಂದು ಸೇರ್ಕೊಂಡ್ರಂಥ ಈ ಕ್ರಿಮಿನಲ್ಸ್ ಆ ಊರಿನ ಎಲ್ಲ ಜನರ ಮೇಲೆ ನಾನು ದೂರ್ತಾ ಇಲ್ಲ. ಬಹುಶಃ ಅವರಿಗೆ ಏನಾದರೂ ಮನಸ್ಸಿಗೆ ನೋವಾಗೋದಾದರೆ ನಾನು ಅವರಲ್ಲಿ ಕ್ಷಮೆ ಕೇಳ್ತಾ, ಅವರಿಗೆ ಯಾವುದೇ ರೀತಿ ಕೆಡುಕು ಮಾಡಬೇಕು ಅನ್ನೋ ನನ್ನ ಉದ್ದೇಶ ಇಲ್ಲ. ಅಲ್ಲಿ ಬಹುಶಃ ಒಂದು 8ರಿಂದ 10 ಫ್ಯಾಮಿಲಿ ಈ ಕ್ರಿಮಿನಲ್ಸ್ ಏನಿದೆ, ಇಷ್ಟು ಜನರ ಬಗ್ಗೆ ಮಾತ್ರ ನಾನು ಮಾಹಿತಿ ಹೇಳ್ತಾ ಇದ್ದೀನಿ. ಬಹುಶಃ ನಾನು ಹೇಳೋ ಮಾಹಿತಿ ದಾಖಲೆಗಳಲ್ಲಿದೆ. ಅವರು ಹೇಗೆ ಬಂದರು, ಹೇಗೆ ಅವರು ಆ ಊರಿಗೆ ಬಂದರು, ಹೇಗೆ ಎಲ್ಲಿಂದ ಬಂದರು, ಅವರ ಪೂರ್ವಜರು ಏನಾಗಿದ್ದರು ಅನ್ನೋ ಅವರೇ ತಿಳಿಸಿದ ಅವ್ರ ತಂದೆ ತಾಯಿಗಳು ತಿಳಿಸಿರುವಂಥ ಮಾಹಿತಿ ಮೇರೆಗೆ ಅವರ ಫ್ಯಾಮಿಲಿ ಹಿಸ್ಟ್ರಿನ, ಇವರು ಹೇಗೆ ಬಂದರು, ಹೇಗೆ ಎಲ್ಲ ಆದರು, ಹೇಗೆ ಇವರು ಈ ಒಂದು ಕ್ರೂರವಾಗಿ ನಡ್ಕೊಳ್ತಾ ಇದ್ದಾರೆ, ಇವರ ಪ್ರವೃತ್ತಿ ಏನು, ಇವರ ಕಾರ್ಯವೃತ್ತಿ ಏನು, ಇವರ ಸಂಪಾದನೆ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ಜನಗಳಿಗೆ ಮತ್ತು ದಂಡುಪಾಳ್ಯದ ಜನತೆಗೂ ತಿಳಿಸ್ತಾ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೂಲತಃ ಈ ದಂಡುಪಾಳ್ಯದವರು ಎಲ್ಲಿ ಅಂದರೆ ಇವರ ಆನ್ಸಿಸ್ಟರ್ಸ್ ಅಂದರೆ ಈಗೇನು ದಂಡುಪಾಳ್ಯದಲ್ಲಿ ವಾಸ ಇದ್ದಾರೆ ಈ ಕ್ರಿಮಿನಲ್ಸ್, ಹಾರ್ಡ್ ಕೋರ್ ಕ್ರಿಮಿನಲ್ಸ್, ಅವರ ತಂದೆ ತಾತ ಮುತ್ತಾತ ಇವ್ರುಗಳು ಎಲ್ಲಿದ್ದರು ಅಂದರೆ, ಇವರು ಒರಿಜಿನಲಿ ಕುಪ್ಪಂ ಅಂತ ಒಂದು ಜಾಗ ಇದೆ. ಅದು ಚಿತ್ತೂರು ಡಿಸ್ಟ್ರಿಕ್ನಲ್ಲಿ, ಈಗ ಚಿತ್ತೂರು ಡಿಸ್ಟ್ರಿಕ್ನಲ್ಲಿದೆ. ಅಲ್ಲಿ ಆಂಧ್ರ ಪ್ರದೇಶದ ಚಿತ್ತೂರು ಡಿಸ್ಟ್ರಿಕ್ನ ಕುಪ್ಪಂ ಅನ್ನೋ ಜಾಗದಲ್ಲಿ ಅಲ್ಲಿ ಕಲ್ಲು ಬಂಡೆಗಳು ಜಾಸ್ತಿ ಇದೆ. ಇವರು ಮೂಲತಃ ಹಗಲೊತ್ತು ಕಲ್ಲು ಹೊಡೆಯೋ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆದರೆ ಇವರ ಒಂದು ಪ್ರವೃತ್ತಿ, ಸಂಪಾದನೆ ರೂಪ ಹೇಗೆ ಮಾಡ್ತಾಯಿದ್ರು, ಕಳ್ತನ ಮಾಡೋದ್ರಲ್ಲಿ, ರಾಬರಿ ಮಾಡೋದ್ರಲ್ಲಿ, ಡಕಾಯಿಟಿ ಮಾಡೋದ್ರಲ್ಲಿ ತುಂಬ ನಿಸ್ಸೀಮರಾಗಿರ್ತಾರೆ. ಅದನ್ನು ಇವರು ತನ್ನ ಮಕ್ಕಳಿಗೆ, ತಮ್ಮ ಮೊಮ್ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತಾ ಬರ್ತಾರೆ. ಯಾರೋ ಒಂದು ಸಲಕ್ಕೆ ಮಾಡಿ ನಿಲ್ಲಿಸೋದಾಗಿದ್ದರೆ ಅದು ಆಗೋದು. ಇವರು ಹಂಗೆ ಮಾಡಲಿಲ್ಲ. ಈ ಕಳ್ತನ, ಡಕಾಯಿಟಿ ಮಾಡೋದು, ರಾಬರಿ ಮಾಡೋದು ಅದು ತಾವು ಮಾಡೋದಲ್ಲದೆ ತಮ್ಮ ಅಣ್ಣ ತಮ್ಮಂದ್ರಿಗೂ ಅವಕಾಯನ ಜೊತೆಲಿ ಕರ್ಕೊಂಡೋಗಿ ಮಾಡೋದು, ತಮ್ಮ ಮಕ್ಕಳನ್ನ ಜೊತೆಲಿ ಕರ್ಕೊಂಡೋಗಿ ಮಾಡೋದು, ಇದು ಪ್ರವೃತ್ತಿಯಾಗಿ ಬೆಳೆಸ್ಕೊಳ್ತಾರೆ. ಇದು ಇವತ್ತಿನ ಇತಿಹಾಸ ಅಲ್ಲ. ನಾನು ಹೇಳ್ತಾ ಇರೋದು ಆಗಲೇ ಒಂದು 150-200 ವರ್ಷದ ಕತೆ ನಾನು ಹೇಳ್ತಾ ಇರೋದು. ಈ ಹಿಂದೆ ನಡೆದಿರುವಂಥ ಭಾಗ ಅವ್ರ ಬಾಯಿಗಳಿಂದನೇ ಬಂದಿರುವಂಥ ಈ ಮಾಹಿತಿಗಳು. ನನಗೆ ಇಂಟ್ರಾಗೇಷನಲ್ಲಿ ಅವರು ಹೇಳಿರುವಂಥದ್ದು, ಅವರ ತಂದೆ ತಾಯಿಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಅವ್ರನ್ನ ಕರ್ಕೊಂಬಂದು ಕ್ವಶನ್ ಮಾಡಿದಾಗ, ಇಲ್ಲ ನಾವು ಇಂಥ ಊರಿನವರು ಹಿಂಗೆ ಆಗಿದ್ದೀವಿ, ಹಿಂಗೆ ಆಯಿತು ಅಂತ ಹೇಳಿದಾಗ ನಮಗೆ ಇದು ಮಾಹಿತಿ ಗೊತ್ತಾಯಿತು. ಇವರು ಈ ಕುಪ್ಪಂಗೂ ಈ KGFಗೂ ಕೇವಲ ಒಂದು 30 ಕಿಲೋಮೀಟರ್ ಅಂತರ ಇದೆ. ಇವತ್ತಿಗೆ ಮೈಲಿಗಳಲ್ಲಿ ಲೆಕ್ಕಾದ್ರೆ 16-17 ಮೈಲಿ ಆಗಿರ್ಬೋದು. ಆ ಕಾಲಕ್ಕೆ ಮೈಲಿ ಲೆಕ್ಕದಲ್ಲೇ ಇದ್ದಿದ್ದು 16-17 ಮೈಲಿಯಲ್ಲಿ. ಇವರು ಎಲ್ಲ ಕಡೆಯೂ ರಾಬರಿ ಡಕಾಯಿಟಿ ಮಾಡ್ತಾಯಿದ್ರು. ಯಾರು ಈ ದಂಡುಪಾಳ್ಯದ ಗ್ಯಾಂಗ್ನವರು ಇವತ್ತೇನು ಅಂತ ಇದ್ದಾರೆ, ಕುಪ್ಪಮಿಂದ ಅಲ್ಲಿ ಇಲ್ಲಿ ಹೋಗಿ, ಆಮೇಲೆ ತಿರುಪತಿಗೆ ಹೋಗ್ಬೇಕಾದ್ರೆ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾಯ್ತು, ಎತ್ತಿನ ಗಾಡಿಗಳು. ಆ ಮಾಹಿತಿ ಏನಾದರೂ ಸಿಕ್ಕಿದ್ರೆ ಅವರಿಗೆ ಮಾರ್ಗ ಮಧ್ಯದಲ್ಲಿ ಕಾಡುಗಳ ಮಧ್ಯೆ ನಿಲ್ಲಿಸಿ ಅವ್ರನ್ನ ಲೂಟಿ ಮಾಡಿ ಅವ್ರಿಗೆ ಬಡಿದು ಅವ್ರ ಹತ್ರ ಇರೋ ಒಡವೆ ದುಡ್ಡು ಕಾಸುಗಳನ್ನೆಲ್ಲ ಕಿತ್ಕೊಳ್ತಾ ಇರೋಂಥ ಪ್ರವೃತ್ತಿ ಇವರು ಬೆಳೆಸ್ಕೊಳ್ತಾ ಬಂದರು. ಇದಾದ ಮೇಲೆ ಇವ್ರಿಗೆ ಈ ಒಂದು ಹಗಲತ್ತು ಮಾತ್ರ ಕೆಲಸ ಮಾಡೋರು, ಬಟ್ ರಾತ್ರಿ ಮಾತ್ರ ಬೇರೆ ಕೆಲಸ ಮಾಡೋರು. ಇದು ಒಂದು ಪ್ರವೃತ್ತಿ ಮಾಡ್ಕೊಂಡಿದ್ರು. ಇದನ್ನು ವಂಶಪಾರಂಪರ್ಯವಾಗಿ ಅಂದರೆ, ಹಿಂದಿನ ಕಾಲದಲ್ಲಿ ಯಾವುದೇ ಹಳ್ಳಿಗಳಲ್ಲಿ, ಯಾವುದೇ ಗ್ರಾಮದಲ್ಲಿ, ಯಾವುದೇ ತಾಲೂಕು ಪ್ಲೇಸ್ಗಳಲ್ಲಿ ಅಥವಾ ಹೋಬಳಿ ಲೆವೆಲ್ನಲ್ಲಿ ಹೋದರೆ ಯಾರೋ ಒಬ್ಬರು ಚಿನ್ನದ ಕೆಲಸ ಮಾಡ್ತಾ ಇರ್ತಾರೆ. ಆಚಾರಿ ತನ್ನ ಮಗನಿಗೂ ಚಿನ್ನದ ಕೆಲಸ ಮಾಡೋದೇ ಹೇಳ್ಕೊಡ್ತಾನೆ. ಅದೇ ರೀತಿ ಈ ದಂಡುಪಾಳ್ಯದ ಗ್ಯಾಂಗ್ನವರು ಆನ್ಸಿಸ್ಟರ್ಸ್ ಏನು ಮಾಡಿದ್ರು, ಇವರು ಕಳ್ತನ ಮಾಡೋದು, ದರೋಡೆ ಮಾಡೋದು, ಕೊಲೆ ಮಾಡೋದು, ಇದನ್ನು ತಮ್ಮ ಮಕ್ಕಳಿಗೂ ಅದನ್ನೇ ಕಲಿಸ್ಕೊಂಬರ್ತಾರೆ. ಅದೇ ಪ್ರವೃತ್ತಿ ಮಾಡಿಸ್ತಾರೆ. ಅಂದರೆ ವಂಶಪಾರಂಪರ್ಯವಾಗಿ ನಡೆಸ್ಕೊಂಬರೋದಕ್ಕೆ ಅವರು ಹೇಳ್ಕೊಡ್ತಾ ಅದನ್ನೇ ರೂಢಿ ಮಾಡ್ಕೊಳ್ತಾ ಬರ್ತಾರೆ. ಇದು ಹಿನ್ನೆಲೆ ಅಂದರೆ ಇವರು ಏಕೆ ಇದನ್ನು ಮಾಡಿದ್ರು ಅಂತ. ಆದರೆ 1864ನೇ ಇಸ್ವಿಯೊಳಗೆ ಬೆಂಗಳೂರು ಮತ್ತು ಚೆನ್ನೈಗೆ ರೈಲ್ವೆ ಟ್ರ್ಯಾಕ್, ಬ್ರಾಡ್ಗೇಜ್ ರೈಲ್ವೆ ಟ್ರ್ಯಾಕ್ ಆಗ್ತಾರೆ. ಈ ರೈಲ್ವೆ ಟ್ರ್ಯಾಕ್ನಲ್ಲಿ ಜನ ಓಡಾಡ್ತಾ ಇರ್ತಾರೆ, ಗೊತ್ತಾಗ್ತದೆ. ಬಂಗಾರಪೇಟೆಗೆ ಬಂದು ಇಳಿದು ಅವರು ಅಲ್ಲಿಂದ ತಿರುಪತಿ ಕಡೆಗೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತದೆ. ಅದನ್ನು ಫಾಲೋ ಮಾಡಿಕೊಂಡು
ಇವ್ರನ್ನ ದರೋಡೆ ಮಾಡೋದಕ್ಕೆ ಇದನ್ನು ಶುರು ಮಾಡ್ತಾರೆ. ಕೆಲವು ಕಡೆ ಆಗೆಲ್ಲ ಸ್ಟೀಮ್ ಎಂಜಿನ್ ಟ್ರೈನು, ಕಲ್ಲಿಜ್ಜಲು ಹಾಕಿ ಓಡಿಸುವಂಥ ಟ್ರೈನು ಅಪ್ಪು ಬಂದಾಗ ಕೆಲವು ಸಾರ್ತಿ ಹೆಚ್ಚಿಗೆ ನಿಂತ್ಕೊಂಡ್ಬಿಡೋದು. ಆವಾಗ ಎಲ್ಲ ಜನ ಇಳಿದ್ಬಿಟ್ಟು ಮತ್ತೆ ಕೋಲೆಲ್ಲ ಒಳಗಾಕಿ ಕಲ್ಲಿದ್ದಲು ಹಾಕಿ ಹೆಚ್ಚಿಗೆ ಸ್ಟೀಮ್ ಬರೆಸಿ ಈವನ್ ಜನನೂ ತಳ್ಳಬೇಕಾಗಿತ್ತು ಟ್ರೈನ್ಗಳನ್ನ. ಇವಾಗ ನನಗೆ ಹೆಚ್ಚಿಗೆ ಬೋಗಿಗಳಿರಲಿಲ್ಲ. ಸೊ ಇಂಥ ಒಂದು ಪರಿಸ್ಥಿತಿ ಇರಬೇಕಾದ್ರೆ ಇವ್ರೇನು ಮಾಡ್ತಿದ್ರು, ಹಲವಾರು ಬಾರಿ ಟ್ರೈನ್ ಕಾಮಸಮುದ್ರ ಮತ್ತು ಇದೆಲ್ಲ ಫಾರೆಸ್ಟ್ ಏರಿಯಾ, ಈಗಲೂ ನೀವು ನೋಡ್ಬೋದು ಕಾಮಸಮುದ್ರ ಇದೆಲ್ಲ ಫಾರೆಸ್ಟ್ ಏರಿಯಾ. ಅಲ್ಲಿ ಮರದ ತುಂಡುಗಳನ್ನ ಅಡ್ಡ ಹಾಕ್ಬಿಟ್ಟು ಕಲ್ಲು ಬಂಡೆಗಳನ್ನ ಮರದ ತುಂಡನ್ನ ಅಡ್ಡ ಹಾಕ್ಬಿಟ್ಟು ಟ್ರೈನ್ ನಿಲ್ಲಿಸಿ ಲೂಟಿ ಹೊಡಿತಾಯಿದ್ರು. ಲೂಟಿ ಹೊಡೆದು ಜನಗಳನ್ನ ಸುಲಿಗೆ ಮಾಡ್ತಾಯಿದ್ರು. ಯಾರನ್ನ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರನ್ನ ಸಾಯಿಸೋದು, ಅವ್ರನ್ನ ಹೊಡೆದು ಮೊಚ್ಚಲ್ಲಿ ಹೊಡೆದು ಕತ್ತರಿಸಿ ಹಾಕೋದು, ಹಿಂಗೆಲ್ಲ ಮಾಡ್ತಿದ್ರು. ಆಗೆಲ್ಲ ಪೊಲೀಸಿಂಗ್ ಇವತ್ತಿನಂಗೆ ಯೂನಿಫಾರ್ಮ್ ಪೊಲೀಸ್ ಸ್ಟೇಷನ್ಗಳು ಇರಲಿಲ್ಲ. ಆಗೆಲ್ಲ ಆಯಾ ಹಳ್ಳಿಗಳಲ್ಲಿ ಶಾನ್ಭೋಗ್ರು ಯಾರಿರ್ತಾರೆ, ಶಿರಸ್ತೇದಾರ್ ಯಾರಿರ್ತಾರೆ, ಆಮೇಲೆ ಪೊಲೀಸ್ ಪಟೇಲ್ ಯಾರಿರ್ತಾರೆ, ಜೋಡಿದಾರ್ ಯಾರಿರ್ತಾರೆ, ಅವರೇ ಅದೆಲ್ಲ ಡ್ಯೂಟಿನ ನೋಡ್ಕೊಳ್ತಾ ಇದ್ರು. ಪೊಲೀಸ್ ಕೆಲಸನೂ ಅವರೇ ನೋಡ್ಕೊಳ್ತಾ ಇರೋಂಥದ್ದು ಆಗಿನ ಕಾಲದಲ್ಲೇ ಪ್ರವೃತ್ತಿ ಆಗಿರ್ತಿತ್ತು. ಈಗ ನನಗೆ ಪ್ರೊಫೆಷ್ನಲ್ ಪೊಲೀಸ್ ಆಫೀಸರ್ಸ್ ಇರಲಿಲ್ಲ. ಸೊ ಅವರು ಕರೆದು ಹೇಳ್ಬೇಕು ಮಾಡಬೇಕು. ಈಗ ಇವರೆಲ್ಲ ಅವ್ರನ್ನ ಎದುರಿಸೋರು, ಏನು ಅದರಲ್ಲೇ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಸೊ ಯಾರೋ ಎಲ್ಲೋ ಬೆಂಗಳೂರಿನವ್ರು ಹೋಗಿ ಅಲ್ಲೆಲ್ಲ ಕಳ್ಕೊಂಡ್ರೆ ಅವರೆಲ್ಲ ಹೋಗಿ ಹುಡುಕ್ಬಿಟ್ಟು ಅವ್ರಿಗೆಲ್ಲ ಹೇಳ್ಬಿಟ್ಟು ಒಂದು ಅರ್ಜಿ ಕೊಟ್ಟು ವಾಪಸ್ ಬಂದರೆ ಇವ್ರೋಗಿ ಅವ್ರು ಭೇಟಿ ಆಗ್ತಿರಲಿಲ್ಲ, ಅವ್ರೋಗಿ ಇವ್ರು ಭೇಟಿ ಆಗ್ತಿರಲಿಲ್ಲ. ಇವರು ದರೋಡೆ ಮಾಡ್ಕೊಂಡು ಮಜಾ ಮಾಡೋರು ಮಾಡ್ತಾಯಿದ್ರು. ಸೊ ಹಿಂದೆ ಈ ಒಂದು ರೀತಿಯಲ್ಲಿ ಅಂದರೆ ಆಸ್ಪಾಸಲ್ಲಿ 1870 ಆಸ್ಪಾಸ್ನಲ್ಲಿ ಇವರು ಟ್ರೈನ್ ಡಕಾಯಿತಿ ಮಾಡಬೇಕಾದ್ರೆ ಅಲ್ಲೊಂದು ಡಬಲ್ ಮರ್ಡರ್ ಆಗುತ್ತೆ. ಇವರು ಕೊಂದು ಸಾಯಿಸ್ತಾರೆ, ಅವರು ಯಾರೋ ಪ್ರೊಟೆಸ್ಟ್ ಮಾಡ್ತಾರೆ, ಅವರು ಏನೋ ವೆಪನ್ ತೊಗೊಂಡು ಇವ್ರು ಹೊಡೆಯೋಕ್ಕೆ ಬರ್ತಾರೆ, ಇವರು ದೊಣ್ಣೆ ತೊಗೊಂಡು ಏನೋ ಹೊಡೆಯೋಕ್ಕೆ ಬರ್ತಾರೆ, ಇವರು ಅವ್ರನ್ನ ಮೊಚ್ಚಲ್ಲಿ ಬೀಸ್ತಾರೆ, 2 ಹೆಣ ಬೀಳ್ತದೆ. ಆವಾಗ ಇವ್ರಿಗೆ ಕನ್ವಿಕ್ಷನ್ ಆಗುತ್ತೆ. ಇವರು ತಗೊಂಡೋಗಿ ಈ ಅಂಡಮಾನ್ ನಿಕೋಬಾರ್ ಜೈಲಿನಲ್ಲಿ ಇವರು ಆ್ಯನ್ಸಿಸ್ಟರ್ಸ್ನ ಕೂಡ ಹಾಕ್ತಾರೆ. ಇದು ಇವರು ಜೈಲಿಗೆ ಹಿನ್ನೆಲೆ, ಇವರು ಕಾರ್ಯಪ್ರವೃತ್ತಿ ದರೋಡೆ ಕಳ್ತನ ಇದನ್ನೇ ನಡ್ಸ್ಕೊಂಬರೋ ವೃತ್ತಿ ಉಳ್ಳವಂತರಾಗಿ ಇರ್ತಾರೆ. 1880ರಲ್ಲಿ ಜಾನ್ ಟೈಲರ್ III ಅನ್ನೋರು ಈ ಚಿನ್ನದ ಗಣಿ, ಈ KGFನಲ್ಲಿ ಚಿನ್ನದ ಗಣಿ ಇರುತ್ತೆ ಅಂತ, ಇದನ್ನು ಈಗಾಗಲೇ ಇಲ್ಲಿ ಚಿನ್ನದ ಗಣಿ ಇದೆ ಅಂತ ಹೇಳಿ ಗೊತ್ತಾಗಿ ಹೊಯ್ಸಳರು, ಗಂಗರು, ಚೋಳರು ಇವರೆಲ್ಲ ಹಲವಾರು ವರ್ಷಗಳಿಂದ ಅಲ್ಲಿ ಈ ಗೋಲ್ಡ್ ಓರ್ನ ತೆಗಿತಾ ಇರ್ತಾರೆ. ಹಲವಾರು ಯೂನಿಟ್ಗಳು, ಸುಮಾರು 20 ಯೂನಿಟ್ಗಳು ಬೇರೆ ಬೇರೆಯವರು ಗೋಲ್ಡ್ನ ಅಗದು ತೆಗಿತಾ ಇರ್ತಾರೆ. ಹೈದರಾಲಿ ಕೂಡ ಈ ಗೋಲ್ಡ್ ತೆಗಿತಾಯಿದ್ರು. ಅಲ್ಲಿ ತೆಗೆಯೋದಕ್ಕೆ ಒಂದು ಯೂನಿಟ್ ಮಾಡಿ ಅದರಿಂದ ಚಿನ್ನನ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು. ಅದು ತುಂಬ ಡೀಪಾಗಿ ಹೋಗೋಕೆ ಆಗ್ತಿಲ್ಲ, 60 ಅಡಿ 70 ಅಡಿಗೆ ಸಾಕಾಗ್ತಿತ್ತು. ನೀರು ಬಂದ್ಬಿಡೋದು, ನೀರು ನಿಂತ್ಕೊಂಡು ಆಮೇಲೆ ಒಳಕ್ಕೆ ಅಗಲಿಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಮ್ಯಾನ್ಯುಯಲಾಗೆ ಎಲ್ಲ ಪ್ರತಿಯೊಂದು ಮಾಡಬೇಕಾಯ್ತು. ಸಿಕ್ಕಿದಷ್ಟು ಗೋಲ್ಡ್ನ ತೆಗಿತಾಯಿದ್ರು. ಈ ಮಧ್ಯೆ ಜಾನ್ ಟೈಲರ್ III ಅನ್ನೋರು ಆ ಎಲ್ಲ ಕಂಪ್ನಿಗಳಿಗೂ ಸರ್ಕಾರದ ಮುಖಾಂತರ ಆ ಎಲ್ಲ ಇದನ್ನು ಇವರು ಕೊಂಡ್ಕೊಳ್ತಾರೆ. ಅವ್ರು ಯಾರು ಗಣಿಗಾರಿಕೆ ಮಾಡ್ದಂಗೆ ಈತನೇ ಅದನ್ನು ಕೊಂಡ್ಕೊಂಡು ಮೆಕನೈಸ್ಡ್ ವೇ ಈ ಸ್ಟೀಮ್ ಎಂಜಿನ್ನ ಉಪಯೋಗಿಸ್ಕೊಂಡು ಅಲ್ಲಿಂದ ಭೂಮಿನ ಅಗಿಲಿಕ್ಕೆ ಇನ್ನೂ ಡೀಪಾಗಿ ಒಳಗೋಗೋದಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಮಾರ್ಗ ಕಂಡುಹಿಡಿತಾನೆ. ಸೊ ಇದೆಲ್ಲ ಆದಮೇಲೆ ಅಲ್ಲಿಗೆ ಕೆಲಸ ಮಾಡೋದಕ್ಕೆ ಜನ ಹಿಂಜರಿತಾರೆ. ಕಷ್ಟದ ಕೆಲಸ, ಒಳಗೆ ಹೋದ್ಮೇಲೆ ಹೊರಗಡೆ ಬರೋಕ್ಕಾಗ್ತಿಲ್ಲ, ಒಳಗೆ ಹೋದರೆ ಸತ್ತೋಗ್ತಾರೆ. ಆ ಒಂದು ನಾಣ್ಣುಡಿ ಇದೆ, ಒಳಗೆ ಹೋದರೆ ಹೆಣ, ಮೇಲೆ ಬಂದರೆ ಹಣ. ಅಂದರೆ ತಮಿಳಿನಲ್ಲಿ ಉಳ್ಳೆ ಪೋಣ ಪೊಣಂ, ವೆಳೆಯ ಒಂದು ಪೊಣಂ, ಈ ಒಂದು ನಾಣ್ಣುಡಿ. ಅಂದರೆ ಈ ಅದು ಎಷ್ಟು ಇದ್ದಕ್ಕಿದ್ದಂಗೆ ಮಣ್ಣು ಕುಸ್ಕೊಂಡ್ಬಿಟ್ರೆ ಅವ್ರ ಮೇಲೆ ಹಂಗೆ ಭೂ ಸಮಾಧಿ ಆಗಿಬಿಡೋರು. ಈವನ್ ಡೆಡ್ ಬಾಡಿನೂ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ, ಸೇಫ್ಟಿ ಇರಲಿಲ್ಲ. ಮ್ಯಾನ್ಯುಯಲ್ ವೇ ಆಗಿರೋದ್ರಿಂದ ತುಂಬ ಡೀಪಾಗಿ ಒಳಗೆ ಹೋಗಿದ ತಕ್ಷಣ ಎಲ್ಲೋ ನೀರು ಹರಿದು ಬಂತು, ನೀರು ಜನಗ್ತಿತ್ತು. ಕೆಲಸ ಬೆಳಗ್ಗೆ ಹೋದರೆ ಸಂಜೆ ವಾಪಸ್ ಬರಬೇಕಾಯ್ತು. ಆಮೇಲೆ ಆಕ್ಸಿಜನ್ ಇರ್ತಿರ್ಲಿಲ್ಲ, ಉಸಿರು ಕಟ್ಟು ಸಾಯೋರು. ಬಟ್ ನಾನು ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದೆ. ನಾನು ಒಂದು 10-12 ಸಾವಿರ ಅಡಿ ಒಳಗೆ ಹೋಗಿದ್ದೀನಿ. ಒಂದು ಲಿಫ್ಟೆಲ್ಲ ಇದೆ, ಒಳಗೆ ಎಲ್ಲ ಚಾನಲ್ಗಳು ಕೆರೆ ಥರ ಮಾಡಿದ್ದಾರೆ, ಟ್ರೈನ್ ಚಾನಲ್ಸ್ ಹಾಕಿದ್ದಾರೆ. ನಾನು 2 ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಹಾಗಾಗಿ ಇಷ್ಟೆಲ್ಲ ಡೀಟೇಲ್ಸು ಅಲ್ಲಿ ನಾನು ಮಾಹಿತಿ ಕಲೆ ಹಾಕಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿ ಒಳಗೆ ಟ್ರೈನ್ ಓಡಾಡುತ್ತೆ. 10,000 ಅಡಿ 12,000 ಅಡಿ ಒಳಗೆ ಟ್ರೈನ್ಗಳು ಹಾಕಿದ್ದಾರೆ. KGFಗೆ ಆಗೋಷ್ಟು ವಾಟರ್ ಅಲ್ಲಿ ನಿಂತಿರುತ್ತೆ. ಇಡೀ KGFಗೆ ಆಗೋಷ್ಟು ವಾಟರ್ ಸಪ್ಲೈ ಕೊಡ್ಬೋದು, ಅಷ್ಟು ನೀರು ನಿಂತಿದೆ ಒಳಗೆ. ಅದನ್ನೇ ಚಾನಲ್ ಥರ ಮಾಡಿ ಅಲ್ಲಿ ಅದನ್ನು ಪಂಪ್ ಮಾಡಿದ್ದಾರೆ. ಎಷ್ಟು 200 HP 300 HP ಪಂಪ್ ಸೆಟ್ಗಳನ್ನ ಇಟ್ಕೊಂಡು ಅಷ್ಟು ನೀರನ್ನ ಮೇಲೆ ಲಿಫ್ಟ್ ಮಾಡ್ತಾರೆ. ಅದನ್ನು ಇವತ್ತಿಗೂ ಬಳಸ್ಕೋಬೋದು. ಅಷ್ಟು ವ್ಯವಸ್ಥಿತವಾಗಿ ಆ ಕಾಲದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಕೆಲಸಕ್ಕೆ ಯಾರು ಬರದೇ ಇದ್ದ ಬಗ್ಗೆ ಏನು ಮಾಡ್ತಾರೆ, ಈ ಜೈಲುಗಳಲ್ಲಿ ಯಾರು ಅಪರಾಧಿಗಳಾಗಿ ಶಿಕ್ಷೆಗೆ ಅರ್ಹರಾಗಿರ್ತಾರೆ ಅವ್ರಿಗೆಲ್ಲ ಅವ್ರನ್ನ ಶಿಕ್ಷೆನ ಮನ್ನಾ ಮಾಡಿ ನಿಮಗೆ ಕೆಲಸಗಳು ಕೊಡ್ತೀವಿ, ನೀವು ಬನ್ನಿ ಅಂತೇಳಿ ಕರ್ಕೊಂಬಂದು ಅವ್ರಿಗೆ ಎಲ್ಲ ಜೈಲುಗಳಿಂದ ಚೆನ್ನೈ ಜೈಲು, ಉಳಿಕೆ ಆರ್ಕಾಟ್ ಜೈಲು, ಚೆನ್ನೈ ಜೈಲು,
ವೆಲ್ಲೂರು ಜೈಲು, ಅಂಡಮಾನ್ ನಿಕೋಬಾರ್ ಜೈಲು, ಇಲ್ಲೆಲ್ಲ ಜೈಲುಗಳಿಂದ ಅಪರಾಧಿಗಳನ್ನ ಕರ್ಕೊಂಬಂದು ಈ KGF ಅಲ್ಲಿ ಈ ಗಣಿ ಕೆಲಸಕ್ಕೆ ಅವ್ರನ್ನ ನೇಮಿಸ್ಕೊಳ್ತಾರೆ. ಜೈಲಿನಲ್ಲಿ ಸಾಯೋ ತನಕ ಸಾಯ್ಬೇಕಲ್ಲ ಅಂತೇಳಿ ಅವರು ಬಂದಾಗ ಈ ದಂಡುಪಾಳ್ಯದ ಆನ್ಸಿಸ್ಟರ್ಸ್ 4 ಜನ ಅದರಲ್ಲಿ ಇದ್ರು. ಅವರು ಬಂದ ಮೇಲೆ ಅವ್ರ ಫ್ಯಾಮಿಲಿಗಳು ಹೋಗಿ ಅವ್ರ ಹತ್ರ ಸೇರ್ಕೊಂಡ್ರು. ಇವ್ರಿಗೆಲ್ಲ ಒಂದು ಕ್ಯಾಂಪ್ ಅಂತ ಮಾಡೋರು ಬ್ರಿಟಿಷರ್ಸ್. ಇವ್ರನ್ನೇನು ಫ್ರೀಯಾಗಿ ಇಂಡಿಪೆಂಡೆಂಟ್ ಆಗಿ ಒಂದು ಸಣ್ಣ ಮನೆಗಳು ಕಟ್ಕೊಡೋರು, ಅದಕ್ಕೆ ಗಾರ್ಡ್ ಇರೋರು, ಒಂದು ಕ್ಯಾಂಪ್ ಅಂತ ಮಾಡೋರು. ಆ ಕ್ಯಾಂಪ್ನಲ್ಲಿ ಇದು ಮಾಡಬೇಕು. ಇನ್ನೊಂದು, ಇವ್ರಿಗೆಲ್ಲ ಮೈ ಮೇಲೆ ಬಟ್ಟೆ ಇರ್ತಿರ್ಲಿಲ್ಲ. ಕೆಲಸಗಾರಿಕೆ ಅಲ್ಲೊಂದು ಬಿಸಿಲು ಬೇರೆ, ಮೈ ಮೇಲೆ ಬಟ್ಟೆ ಇರ್ತಿರ್ಲಿಲ್ಲ. ಬ್ರಿಟಿಷರ್ಸ್ ಫುಲ್ ಡ್ರೆಸ್ ಹಾಕಿರೋರು, ಪ್ಯಾಂಟು ಶರ್ಟು ಎಲ್ಲ ಹಾಕಿರೋರು, ಮೈ ತುಂಬ ಬಟ್ಟೆ ಇರೋರು. ಈ ಕೆಲಸಗಾರರಿಗೆ ಬಟ್ಟೆಗಳು ಇರ್ತಿರ್ಲಿಲ್ಲ, ಬೇರೆ ಏನೋ ಮಾನ ಮುಚ್ಚೋದಕ್ಕೆ ಬಟ್ಟೆಗಳು ಮಾತ್ರ ಇರ್ತಿತ್ತು. ಇವರು ಸಂಪರ್ಕ ಬೆಳೆದ್ಮೇಲೆ ಇವರ ರಿಲೇಟಿವ್ಸ್ ಏನಿದ್ರು, ಇವರ ಆನ್ಸಿಸ್ಟರ್ಸು, ರಿಲೇಟಿವ್ಸು, ಬ್ರದರ್ಸು ಯಾರೆಲ್ಲ ಇದ್ದರು ಈ ಕುಪ್ಪಂನಲ್ಲಿ, ಅವರೆಲ್ಲ KGF ತಾಲೂಕಿಗೆ ಅಂದರೆ KGF ಸುತ್ತಮುತ್ತ ಅಂದರೆ ಕಾಮಸಮುದ್ರಕ್ಕೆ ಬಂದರು. ಕಾಮಸಮುದ್ರದಿಂದ ಒಂದು 5-6 ಕಿಲೋಮೀಟ್ರಲ್ಲಿ ಕುರ್ಲಪಲ್ಲಿ ಅಂತ ಇದೆ, ಅಲ್ಲಿಗೆ ಬಂದು ಸೆಟ್ಲಾದರು. ಅದಲ್ಲದೆ ಕೋಲಾರದ ಬಳಿ ಅಲ್ಲಿಗೆ ಬಂದು ಸೆಟ್ಲಾದರು. ಇವರೆಲ್ಲ ಸೆಟ್ಲಾಗಿ ಇವರು ದಂಧೆ ಬಿಡಲಿಲ್ಲ. ಈ ಚಿನ್ನ ಯಾರು ಎತ್ಕೊಂಡು ಹೋಗ್ತಾರೆ, ಯಾವಾಗ ಅದನ್ನು ಲೂಟಿ ಮಾಡಬೇಕು, ಟ್ರೈನ್ ಯಾವಾಗ ಹೋಗ್ತದೆ ಅದನ್ನು ಯಾವಾಗ ಲೂಟಿ ಮಾಡಬೇಕು, ತಿರುಪತಿಗೆ ಯಾರು ಹೋಗ್ತಾರೆ ಅವ್ರನ್ನ ಯಾವಾಗ ಲೂಟಿ ಮಾಡಬೇಕು, ಮನೆ ಯಾರು ಆಸ್ತಿವಂತರು ಯಾರಿದ್ದಾರೆ ಅವ್ರನ್ನ ಯಾವಾಗ ಲೂಟಿ ಮಾಡಬೇಕು, ಇವ್ರು ದಂಧೆ ವೃತ್ತಿ ಪ್ರವೃತ್ತಿ ಮಾಡಿದ್ರು. ಕುಪ್ಪಂನಲ್ಲಿ ಕಲ್ಲೊಡಿಯೋ ಕೆಲಸ ಇತ್ತು, ಅಲ್ಲಿ ಬಿಟ್ಟರು. ಇಲ್ಲಿ ಬಂದು ಬೇರೆ ಇವರು ಇಲ್ಲೆಲ್ಲ ಮನೆ ಮಾಡಿಕೊಂಡು ಕಾಮಸಮುದ್ರದಲ್ಲಿ ಕುರ್ಲಪಲ್ಲಿ, ಕಾಮಸಮುದ್ರದ ಪಕ್ಕನೇ ಒಂದು 5-6 ಕಿಲೋಮೀಟ್ರಲ್ಲಿದೆ ಕುರ್ಲಪಲ್ಲಿ. ಕೋಲಾರದಿಂದ ಒಂದು 5 ಕಿಲೋಮೀಟ್ರ್ ದೂರದಲ್ಲಿದೆ, ಅದು KGF ರೋಡ್ನಲ್ಲೇ ಇದೆ. ಸೊ ಹೀಗಾಗಿ ಸ್ಪ್ರೆಡ್ ಆಗ್ತಾರೆ, ಅಲ್ಲಲ್ಲಿ ಸ್ಪ್ರೆಡ್ ಆಗ್ತಾರೆ. ಬಟ್ ಕಾರ್ಯ ಮಾತ್ರ ಕಳ್ತನ ಮಾಡೋದು, ಡಕಾಯಿತಿ ಮಾಡೋದು, ಇದನ್ನು ಮುಂದುವರಿಸ್ಕೊಂಡೇ ಬರ್ತಾರೆ. ಈ ಕಾಮಸಮುದ್ರ ಮತ್ತು ಕುರ್ಲಪಲ್ಲಿ ಇಲ್ಲೆಲ್ಲ ಇವರು ಅತಿಯಾದ ರಾಬರಿ, ಡಕಾಯಿತಿ ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ 1937ನೇ ಇಸ್ವಿ ಒಳಗೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಒಂದು ಓಪನ್ ಆಗಿರುತ್ತೆ. ಕಾಮಸಮುದ್ರ ಪೊಲೀಸ್ ಸ್ಟೇಷನ್ 1932ರಲ್ಲಿ ಓಪನ್ ಆಗುತ್ತೆ. ಅದು ಆಮೇಲೆ ಇನ್ನೊಂದು ಇದರ ಹಿನ್ನೆಲೆ ಹೇಳ್ತೀನಿ. ಇಡೀ ಕರ್ನಾಟಕದಲ್ಲೇ ಫಸ್ಟ್ SP ಆಫೀಸ್ ಓಪನ್ ಆಗೋದು KGFನಲ್ಲಿ. ಬ್ರಿಟಿಷರ್ಸು ಮೈನಿಂಗ್ ಸೂಪರಿಂಟೆಂಡೆಂಟ್ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡ್ತಾರೆ. ಆ ಮೈನಿಂಗ್ ಸೂಪರಿಂಟೆಂಡೆಂಟ್ ಈಸ್ ಆಲ್ಸೋ ದಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಮೈನಿಂಗ್ ಸೂಪರಿಂಟೆಂಡೆಂಟ್ ಈಸ್ ಆಲ್ಸೋ ದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಮಾಡಿ ಇಡೀ ಕರ್ನಾಟಕಕ್ಕೆ ಫಸ್ಟ್ SP ಆಫೀಸ್ ಓಪನ್ ಆಗೋದು KGFನಲ್ಲಿ. ಇವತ್ತಿಗೂ ನೀವು ನಮ್ಮ ಪೊಲೀಸ್ ಇಲಾಖೆಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಡಿಸ್ಟ್ರಿಕ್ಟ್ನಲ್ಲಿ 2 SP ಆಫೀಸ್ ಇರೋದು. ಕೋಲಾರದಲ್ಲಿ ಒಂದು ಕೋಲಾರ, ಇನ್ನೊಂದು KGF. ಈಗ ಬೇರೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಆಯಿತು, ಅಲ್ಲೊಬ್ಬರು SP ಬಂದಿದ್ದಾರೆ. ಕೋಲಾರ ಡಿಸ್ಟ್ರಿಕ್ಟ್ನಲ್ಲೇ 2 SP ಆಫೀಸ್ ಇರೋದು. ಪ್ರಪ್ರಥಮ ಬಾರಿಗೆ ಅಥವಾ ಇವತ್ತಿಗೂ ಅದು ನಡ್ಕೊಂಬಂದಿರೋದು. ಒಂದು KGFನಲ್ಲಿ SP ಆಫೀಸು, ಇನ್ನೊಂದು ಕೋಲಾರದಲ್ಲಿ SP ಆಫೀಸ್ ಇದೆ. ಈ ಎಲ್ಲದಕ್ಕಿಂತ ಇಡೀ ಕರ್ನಾಟಕಕ್ಕೆ ಫಸ್ಟ್ SP ಆಫೀಸ್ ಓಪನ್ ಆಗಿರೋದು KGFನಲ್ಲೇ. ಅದು SP ಪೋಸ್ಟ್ ಅಂತ ಎಕ್ಸಾಕ್ಟಾಗಿ ಓಪನ್ ಆಗಲಿಲ್ಲ. ಮೈನಿಂಗ್ ಸೂಪರಿಂಟೆಂಡೆಂಟ್ ಅಂತ ಆದವರು ಅವ್ರನ್ನೇ ಇನ್ಚಾರ್ಜ್ ಕೊಟ್ಟರು. ಈ ಪೊಲೀಸನ್ನು ನೀವೇ ನೋಡ್ಕೊಳ್ಳಿ, ಪೊಲೀಸ್ ಇದನ್ನು ನೀವೇ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಕೊಟ್ಟರು. ಆಗ ಎಲ್ಲ ಸಬ್ ಇನ್ಸ್ಪೆಕ್ಟರ್ಗೆ ನಿಕ್ಕರ್ ಹಾಕ್ಕೊಂಡು ಓಡಾಡೋದು. ಆ ನಿಕ್ಕರ್ ಹಾಕ್ಕೊಂಡು ಓಡಾಡಿದ್ರು ಅಲ್ಲಿ ಯಾರು ಪೊಲೀಸ್ ಪಟೇಲ್ಸ್ ಇರ್ತಾರೆ, ಊರಿನಲ್ಲಿ ಶಾನ್ಭೋಗ್ರು ಇರ್ತಾರೆ, ಆಮೇಲೆ ಜೋಡಿದಾರರು ಇರ್ತಾರೆ, ಅವರೇ ಇವ್ರಿಗೆಲ್ಲ ಇನ್ಫಾರ್ಮೆಂಟ್ಸು. ಅವರೇ ಇವರಿಗೆ ಪೊಲೀಸ್ ಕೆಲಸ ಮಾಡಬೇಕಾಗಿತ್ತು. ಅವರಿಗೆ ತಿಂಗಳಿಗೆ ಇಷ್ಟು ಅಂತ ಸಂಬಳ ಕೊಡ್ತಿದ್ರು ಸರ್ಕಾರದವರು. ಅವರೇ ಪೊಲೀಸ್ ಕೆಲಸ ಮಾಡ್ತಿದ್ದವರು. ಇದು ಎಷ್ಟೋ ಜನಕ್ಕೆ ನಮಗೆ ಗೊತ್ತಿಲ್ಲ. ಇವತ್ತಿನ ಪೊಲೀಸ್ ಸಿಸ್ಟಮೇ ಇತ್ತು ಅಂತ ಎಲ್ಲರೂ ತಿಳ್ಕೊಳ್ಳೋದು. ಯೂನಿಫಾರ್ಮ್ ಹಾಕ್ಕೊಂಡು ಎಲ್ಲರೂ ಇರ್ತಾರೆ ಅಂತ. ಸಬ್ ಇನ್ಸ್ಪೆಕ್ಟ್ರು ಅಥವಾ ಕೆಲವು ಪೊಲೀಸ್ ಸ್ಟೇಷನಲ್ಲಿ ಇರೋ ಮಂದಿಗೆ ಮಾತ್ರನೇ ಪೊಲೀಸ್ ಟ್ರೈನಿಂಗ್ ಆಗಿ ಅವರು ಅಲ್ಲಿ ಇರ್ತಾಯಿದ್ರು. ಈಗಿರ್ಬೇಕಾದ್ರೆ ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ಇವರು ಡಕಾಯಿತಿ ಮಾಡ್ತಾರೆ, ಎಲ್ಲ ಇವ್ರಿಗೆ ಮಾಹಿತಿ ಇದ್ದಿದ್ದರಿಂದ ಇವ್ರೇನು ಮಾಡ್ತಾರೆ, ಪ್ರತಿ ಸಂಜೆ 7 ಗಂಟೆ ಆದಮೇಲೆ ಅವಾಗೆಲ್ಲ ಕರೆಂಟ್ ಇಲ್ಲ, ಲ್ಯಾಂಪ್, ಸ್ಟೇಷನ್ಗಳೆಲ್ಲ ಲ್ಯಾಂಪ್, ಎಲ್ಲ ಈ ಡಕಾಯಿತಿ ಮಾಡೋ ಯಾರ್ಯಾರು ಹೆಸರುಗಳಿದ್ವೋ ಅವರೆಲ್ಲ ಬಂದು ಪೊಲೀಸ್ ಸ್ಟೇಷನ್, ಅದು ವಿಸ್ತಾರವಾಗಿದೆ, ಒಂದು 3-4 ಎಕರೆಯಲ್ಲಿದೆ ಈ ಕಾಮಸಮುದ್ರ ಪೊಲೀಸ್ ಸ್ಟೇಷನ್. ಈಗಲೂ ನೀವು ನೋಡ್ಬೋದು. ಆ ಪೊಲೀಸ್ ಸ್ಟೇಷನ್ ಕಾಂಪೌಂಡಿಗೆ ಬಂದು ಎಲ್ಲ ಕಂಬಳಿ ತೊಗೊಂಬಂದು ಎಲ್ಲ ಅಲ್ಲೇ ಮಲಗಬೇಕಾಯ್ತು. ಈತ ಅಟೆಂಡೆನ್ಸ್ ತಗೊಳ್ಳೋರು. ಆ ಅಟೆಂಡೆನ್ಸ್ ತಗೊಂಡು ಈತ ಮನೆಗೆ ಹೋಗ್ಬಿಡೋನು. ಯಾರು ಅವರೇ ಯಾರಿಲ್ಲ ಅಂತ ಹೇಳ್ತೇವೆ. ಇನ್ನು ತಾನು ಬಂದಿಲ್ವಲ್ಲ, ಯಾಕೆ ಅಂದರೆ ಅವ್ನು ಹುಷಾರಿಲ್ಲ ಅಂತನೋ ಏನೋ ಒಂದು, ಇಲ್ಲ ಅತ್ತೆ ಮನೆಗೆ ಹೋಗಿದ್ದಾನೆ ಏನೋ ಒಂದು ಕತೆ ಹೇಳೋರು. ಅದನ್ನು ಕೇಳಿಕೊಂಡು ಅದನ್ನು ಹಂಗೆ ಅದೇ ಒಂದು ಪುಸ್ತಕದಲ್ಲಿ ಗುರ್ತಾಕೊಂಡು ಮಾಡೋಣ. ತಿರ್ಗಾ ಬೆಳಗ್ಗೆ 7 ಗಂಟೆಗೆ ಬಂತು ಎಲ್ಲರನ್ನೂ ಚೆಕ್ ಮಾಡಿ ಆಯಿತು ನೀವು ಹೋಗಿ ಅನ್ನೋರು. ಅವರು ಅಷ್ಟು ಮಾಡ್ದೆ ಹೋಗಿದ್ದಿದ್ರೆ ಅವ್ರು ರಾತ್ರಿ ಹೋಗಿ ಎಲ್ಲೋ ಒಂದು ಡಕಾಯಿತಿ ಮಾಡಿಬಿಡೋರು, ಎಲ್ಲೋ ಹೋಗಿ ಒಂದು ಕಳ್ತನ ಮಾಡಿಬಿಡೋರು. ಈ ರೀತಿ ಪ್ರವೃತ್ತಿ ಉಳ್ಳಂಥವ್ರು. ಇದನ್ನು ತಪ್ಪಿಸೋದಕ್ಕೋಸ್ಕರ ತುಂಬ ಸ್ಟ್ರಿಕ್ಟಾಗಿ ಯಾರಾದರೂ ಬರಲಿಲ್ಲ ಅಂದರೆ ಅವ್ರಿಗೆ ಮುಲಾಜಿಲ್ದೆ ಹೊಡೆಯೋದು ಮಾಡೋದು, ಅವ್ರಿಗೆ ಬುದ್ಧಿ ಕಲಿಸೋದು, ಇದನ್ನು ಮಾಡ್ತಿರ್ತಾನೆ. ಒಂದು ಸರ್ತಿ ಏನಾಗುತ್ತೆ, ಈ ಗ್ಯಾಂಗ್ನವ್ರು ಏನು ಮಾಡ್ತಾರೆ, ರಾತ್ರಿ 7 ಗಂಟೆಗೆ ಇಲ್ಲಿ ಅಟೆಂಡೆನ್ಸ್ ಕೊಟ್ಟು ಇವರು ಸಬ್ ಇನ್ಸ್ಪೆಕ್ಟರ್ ಮನೆಗೆ ಹೋಗ್ತಾರೆ. ಈ ಸೈಕಲ್ಗಳು ತಗೊಂಡು ಯಾವುದೋ ಒಂದು 8-10 ಕಿಲೋಮೀಟರ್ ದೂರ ಹೋಗಿ ಮನೆಗೆ ಎಲ್ಲ ಡಕಾಯಿತಿ ಮಾಡಿ, ಎಲ್ಲ ಮನೆ ಬಾಗಿಲೆಲ್ಲ ಹೊಡೆದಾಕಿ ತಗೊಂಡು ಎಲ್ಲ ಡಕಾಯಿತಿ ಮಾಡಿಕೊಂಡು ಅವ್ರಿಗೆಲ್ಲ ಇಂಜುರೀಸ್ ಮಾಡಿ ಮತ್ತೆ ವಾಪಸ್ಸು ಬೆಳಗ್ಗೆಯಿಂದ 4 ಗಂಟೆಗೆಲ್ಲ ವಾಪಸ್ಸು ಸೈಕಲ್ಗಳಲ್ಲೇ ಬಂದು ಪೊಲೀಸ್ ಸ್ಟೇಷನಲ್ಲೇ ಬಂದು ಎಲ್ಲ ಮಲಗಿಬಿಡ್ತಾರೆ, ಕಾಂಪೌಂಡ್ನಲ್ಲಿ ಮಲಗಿಬಿಡ್ತಾರೆ. ತಿರ್ಗಾ ಬೆಳಗ್ಗೆ ಅವರಾಗ ಅಟೆಂಡೆನ್ಸ್ ತಗೊಂಡಾಗ ಎಲ್ಲರೂ ಇರ್ತಾರೆ. ಸರಿ, ಇವರು ಸುಮ್ಮನೆ ಆಗ್ತಾನೆ. ಬಟ್ ಬೆಳಗ್ಗೆ ಕೇಸ್ ಬರ್ತದೆ,
ಒಂದು 12 ಗಂಟೆ ಮೇಲೆ ಹಿಂಗೆ ಡಕಾಯಿತಿ ಆಯಿತು ಅನುಮಾನ ಆಮೇಲೆ ಈ ಹೆಂಗೆ ಏನು ಅಂತ ಎಲ್ಲ ಹಿಂಗೆ ವಿಚಾರಣೆ ಮಾಡ್ಕೊಂಬಂದಾಗ 3-4ನೇ ದಿವಸ ಆದಮೇಲೆ ಗೊತ್ತಾಗ್ತದೆ. ಅದೇ ಕಾಮಸಮುದ್ರದಲ್ಲಿ ಒಂದು ಬಾಡಿಗೆ ಸೈಕಲ್ ಅಂಗಡಿ ಇರುತ್ತೆ. ಆ ಬಾಡಿಗೆ ಸೈಕಲ್ ಅಂಗಡಿಯಲ್ಲಿ ಅವರು 5 ಸೈಕಲ್ಲು ಬಾಡಿಗೆಗೆ ತೊಗೊಂಡೋಗಿರ್ತಾರೆ. ಮಧ್ಯಾಹ್ನನೇ ತೊಗೊಂಡು ಬಾಡಿಗೆಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಡೇ ಮಧ್ಯಾಹ್ನ ಅದನ್ನು ಬಾಡಿಗೆ ಕೊಡ್ತಾರೆ. ಬೆಳಗ್ಗೆ 10-11 ಗಂಟೆ ಆದಮೇಲೆ ತೊಗೊಂಡು ಬಾಡಿಗೆ ಕೊಟ್ಟು ಒಂದು ರಾತ್ರಿಗೆ ಇಡೀ ಒಂದು ದಿವಸಕ್ಕೆ 4 ಆಣಿ ಏನೋ ಬಾಡಿಗೆ ಇತ್ತು. ಆ 4 ಆಣಿ ಬಾಡಿಗೆ ಕೊಟ್ಬಿಟ್ಟು ಮಾಡಿರುತ್ತೆ. ಈ ವಿಷಯ ಇವರು ಮುಟ್ಟಿತು. ಯಾರು ತಗೊಂಡೋಗಿದ್ರು ಏನು ಅಂದರೆ, ಇಲ್ಲ ಹಿಂಗೆ ಯಾರು ಅಲ್ಲಿ ಮಲಗ್ತಾ ಇದ್ರಲ್ಲ ತಗೊಂಡೋದ್ರು ಬಾಡಿಗೆಗೆ ಅಂತ ಗೊತ್ತಾಗುತ್ತೆ ವಿಚಾರಣೆ ಮಾಡಿದಾಗ. ಇವ್ರನ್ನ ಕರೆದು 4 ಬಿಗ್ದು ಅವ್ರನ್ನ ಕೇಳಿದಾಗ ಯಾರೋ ಒಬ್ಬ ವೀಕ್ ಮೈಂಡೆಡ್ ಫೆಲೋ ಒಪ್ಕೊಳ್ತಾನೆ, ಇಲ್ಲ ಸರ್ ನಾವು ಹೋಗಿ ಡಕಾಯಿತಿ ಮಾಡ್ಕೊಂಬಂದ್ವಿ ಅಂತ. ಸರಿ, ಮನೆಯೆಲ್ಲ ಸರ್ಚ್ ಮಾಡ್ತಾರೆ. ಮನೆ ಆ ಗೋಲ್ಡ್ ಐಟಮ್ಸು, ಜ್ಯುವೆಲ್ರಿ ಇದೆಲ್ಲ ಸಿಗ್ತದೆ. ಕೊನೆಗೆ ಇವ್ರು ಹಿಂಗೆಲ್ಲ ಮಾಡ್ತಾರೆ ಅಂತೇಳಿ ಸರಿಯಾಗಿ ಅವ್ರಿಗೆ ತಿರ್ಗಾ ಸಂಜೆಗೆ ಉಳಿಕೆಯವರೆಲ್ಲ ಬರಬೇಕು ಅಂತಾನೆ. ಇದರಲ್ಲಿ ರಿಂಗ್ ಲೀಡರ್ ಒಬ್ಬ ಇರ್ತಾನಲ್ಲ, ಅವನೇನು ಮಾಡ್ತಾನೆ, ಆ ಕಂಬಳಿ ಹೊಚ್ಕೊಂಬರ್ಬೇಕಾದ್ರೆ ಒಂದು ದೊಡ್ಡದೊಂದು ಮಚ್ಚು ತೊಗೊಂಡು ಕಂಕ್ಳಲ್ಲಿ ಇಟ್ಕೊಂಬಂದಿರ್ತಾನೆ. ಇವನು ಅಟೆಂಡೆನ್ಸ್ ಇರಬೇಕಾದ್ರೆ, ಯಾಕೋ ಏನೋ ನೀನು 3 ದಿವಸದಿಂದ ತಪ್ಪಿಸ್ಕೊಂಡಿದ್ಯಾ ಅಂತ ಈತ 3 ದಿವಸ ಅವನು ಆಬ್ಸೆಂಟ್ ಆಗಿರ್ತಾನೆ. ಕೇಳಿದಾಗ ಅವನು ಕಂಬಳಿ ಹಿಂಗೆ ಎತ್ತಿ ತೆಗೆದು ಬಿಸಾಕಿದ್ದಾನೆ. ಬಂದು ಮಚ್ಚಿನಲ್ಲಿ ಕತ್ತರಿಸಾಕ್ಬಿಡ್ತಾನೆ, 2 ತುಂಡು ಮಾಡಾಕ್ಬಿಡ್ತಾನೆ, ತಲೆನೇ ಎಗರಿಸ್ಬಿಡ್ತಾನೆ. ಸಬ್ ಇನ್ಸ್ಪೆಕ್ಟರ್ನ ಪೊಲೀಸ್ ಸ್ಟೇಷನಲ್ಲೇ ಕೊಂದುಬಿಡ್ತಾನೆ 1937ನೇ ಇಸ್ವಿ. ಇದು ದೊಡ್ಡ ಸುದ್ದಿಯಾಗಿ ಕೊನೆಗೆ ಅವರು ಮೈನಿಂಗ್ ಸೂಪ್ರಿಡೆಂಟ್ ಅವ್ರು ಬಂದು, ಪೊಲೀಸ್ ಸೂಪ್ರಿಡೆಂಟ್ ಬಂದು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸಿ ಅವ್ರಿಗೆ 6 ತಿಂಗಳೊಳಗೆ ಕನ್ವಿಕ್ಷನ್ ಹೋಗಿದೆ. ಎಲ್ರಿಗೂ ಲೈಫ್ ಇಂಪ್ರಿಸನ್ಮೆಂಟ್ ಆಗಿ. ಆಗ ಅವರು ಅಲ್ಲಿಂದ ಇನ್ನೊಂದಷ್ಟು ಜನ ಎಲ್ಲ ಮೈಗ್ರೇಟ್ ಆಗ್ತಾರೆ. ಆಗ ಬಂದು ದಂಡುಪಾಳ್ಯ ಇಲ್ಲಿಗೆಲ್ಲ ಸೇರ್ಕೊಳ್ತಾರೆ. ದಂಡುಪಾಳ್ಯದಲ್ಲಿ ಸೇರ್ಕೊತಾರೆ, ಮೈಸೂರು ಹತ್ರ ಸೇರ್ಕೊತಾರೆ, ಕೂರ್ಗ್ ಹತ್ರ ಬಂದು. ಅಂದರೆ ಅವ್ರು ಹೆಂಗೆ ಮಾಡ್ತಾರೆ ಅಂದರೆ, ರೈಲ್ವೆ ಟ್ರ್ಯಾಕ್ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೇ ಹೋಗಿ ಉಳ್ಕೊಳ್ತಾರೆ. ಅವರು ಯಾವುದೇ ಟ್ರೈನಿಂಗ್ ಟ್ರಾವೆಲ್ ಮಾಡಿದ್ರು ರೈಲ್ವೆ ಟ್ರ್ಯಾಕ್ನಲ್ಲೇ ಮಾಡಾಡ್ತಾರೆ.